ಕಾಲ್ತುಳಿತಕ್ಕೆ 11 ಜನರು ಸಾವನ್ನಪ್ಪಿದ್ದಾರೆ. ಈ ಸಾವಿಗೆ ಯಾರು ಹೊಣೆ ಹೊರಬೇಕು? ರಾಜ್ಯ ಸರ್ಕಾರ ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ. ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಕಾಲ್ತುಳಿತದಲ್ಲಿ ಒಟ್ಟು 11 ಮಂದಿ ಸಾವನ್ನಪ್ಪಿದ್ದಾರೆ. ಈ ಸಾವಿನ ಹೊಣೆ ಯಾರು ಹೊತ್ತುಕೊಳ್ಳಬೇಕು? ರಾಜ್ಯ ಸರ್ಕಾರ ಇಲ್ಲಿ ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ. ಅಹಮದಾಬಾದ್ನಲ್ಲಿ 1.5 ಲಕ್ಷ ಜನ ಇದ್ರು. ಆದರೆ ಯಾವುದೇ ದುರ್ಘಟನೆ ಅಲ್ಲಿ ಸಂಭವಿಸಲಿಲ್ಲ. ಕಾರಣ ಅಲ್ಲಿ ಮ್ಯಾನೇಜ್ಮೆಂಟ್ ಕರೆಕ್ಟ್ ಆಗಿತ್ತು. ಇಲ್ಲಿ ಸರಿಯಾಗಿ ಮ್ಯಾನೇಜ್ಮೆಂಟ್ ಮಾಡಿಲ್ಲ. ಬೆಂಗಳೂರಿನಲ್ಲಿ ಮಾತ್ರ ದುರ್ಘಟನೆ ಆಗಿದೆ. ಆತುರವಾಗಿ ಕಾರ್ಯಕ್ರಮ ಮಾಡಿದ್ದಾದ್ರೂ ಯಾಕೆ? ಬೇರೆಯವರು ಮಾಡಿದ್ರೆ ಅನುಮತಿ ನೀಡಿದ್ಯಾಕೆ? ಒಂದೆರಡು ದಿನ ಬಿಟ್ಟು ಕಾರ್ಯಕ್ರಮ ಮಾಡಬಹುದಿತ್ತು. ಇಷ್ಟು ಆತುರವಾಗಿ ಕಾರ್ಯಕ್ರಮ ಮಾಡಿದ್ದು, ಸರಿಯಾಗಿ ಮ್ಯಾನೇಜ್ಮೆಂಟ್ ಮಾಡದೇ ಇದ್ದಿದ್ದು, ಇದೆಲ್ಲವೂ ಕೂಡ ಈ ದುರ್ಘಟನೆಗೆ ಕಾರಣ ಆಯಿತು ಅಂತ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಈ ಒಂದು ಕಾಲ್ತುಳಿತಕ್ಕೆ 11 ಜನ ತರುಣಿಯರು, 13 ವರ್ಷದ ಮಗನೂ ಕೂಡ ಈ ಒಂದು ಕಾಲ್ತುಳಿತಕ್ಕೆ ಪ್ರಾಣ ಕಳ್ಕೊಂಡಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ. ಈ ಒಂದು ದುರ್ಘಟನೆ ನಡೆದಂಥ ಈ ಸಂದರ್ಭದಲ್ಲಿ ಯಾರು ಹೊಣೆಗಾರಿಕೆಯನ್ನ ತೆಗೆದುಕೊಳ್ಬೇಕು? Who should be held responsible for yesterday's tragedy? ಮೊನ್ನೆ ಫೈನಲ್ಸ್ ಮ್ಯಾಚ್ ನಡೀತು ಅಹಮದಾಬಾದಲ್ಲಿ. 1.5 ಲಕ್ಷ ಜನ ಅಲ್ಲಿ ಸೇರಿದ್ರು. ಯಾವುದೇ ಒಂದು ಸಣ್ಣ ಘಟನೆ ದುರ್ಘಟನೆ ಅದು ಕೂಡ ನಡೆಯಲಿಲ್ಲ. ಆದರೆ ಬೆಂಗಳೂರಿನಲ್ಲಿ ಸಂಭ್ರಮಾಚರಣೆ ಸಂದರ್ಭದಲ್ಲಿ ಇಂಥ ದೊಡ್ಡ ಘಟನೆ ನಡೆದಿರ್ತಕ್ಕಂಥದ್ದು ತಲೆ ತಗ್ಗಿಸ್ತಕ್ಕಂಥ ಘಟನೆ ನಡೆದಿದೆ. ಇಲ್ಲಿ ಅನೇಕ ಪ್ರಶ್ನೆಗಳು ಉದ್ಭವ ಆಗಿದೆ. ಈ ಸಂಭ್ರಮಾಚರಣೆ ಇಷ್ಟೊಂದು ಆತುರವಾಗಿ ರಾಜ್ಯ ಸರ್ಕಾರ ಇಷ್ಟೊಂದು ಉತ್ಸಾಹದಿಂದ ಯಾಕೆ ಇಷ್ಟೊಂದು ಆತುರವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು, ಅಥವಾ ಇನ್ಯಾರು ಆಯೋಜನೆ ಮಾಡಿದ್ರೆ ಇದಕ್ಕೆ ಯಾಕೆ ಅವರು ಸರ್ಕಾರ ಅದಕ್ಕೆ ಅನುಮತಿಯನ್ನು ನೀಡಿದರು? ರಾಜ್ಯ ಸರ್ಕಾರದ ನನ್ನ ನಡವಳಿಕೆ ಖಂಡಿತ ಇದು ಖಂಡನಾರ್ಹ. ಮತ್ತು ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ನಾನು ಗಮನಿಸ್ತಾ ಇದ್ದೆ. ಅರೆ, ನಾವು ನಿರೀಕ್ಷೆ ಮಾಡಿರಲಿಲ್ಲ,